ಅಣ್ಣಾರು ರೆಂಕಣ್ಣಯ್ಯರ ಅಣ್ಣ ಬರೋಣ ಶಿವಮೊಗ್ಗ ಕಾಲೇಜ್ ಅಣ್ಣ ಇಟ್ಕೊಳ್ಳಿ ಬರ ಇಲ್ಲಿ ಬರ ಮಳೆ ಜೋರ ನಿಮಗೆಲ್ಲ ಸಿಕ್ಕಿಬಿಟ್ಟೆ ಮಳೆ ಬಿಡಿ ಮಳೆ ಬಂದಿದೆ ನಮ್ಮ ಕಡೆಗೆ ಮಳೆ ಇಲ್ಲ ಏನೇನು ಇಲ್ಲಿ ಸ್ಪೆಷಲ್ ಇದೆ ಅಲ್ಲಿ ಶಿವಮೊಗ್ಗ ಮನೆಗೆ ಇರೋದು ಕಾಲೇಜಿನ ಆಯುರ್ವೇದಿಕ್ ನರ್ಸಿಂಗ್ ಕಾಲೇಜುಗಳು BMLT ಯಾವ ಹೆಲ್ತ್ ಕಾಲೇಜು BMLT DMLT ಎಕ್ಸ್ರೇ ಟೆಕ್ನಿಷಿಯನ್ ಹಾಸ್ಪಿಟ್ಲ್ ಒಂದು ರೆಡಿ ಆಯುರ್ವೇದ ಐತಿ ಮಸಾಲ ಮಾಡಿ ನಿನ್ನೆ ಬರಲಿದ್ದು ಬಂದಿದ್ದೆ ತಮ್ಮ ಆಶೀರ್ವಾದ ಬೇಡ ಯಾವಾಗ ಬರ್ತಿರ್ತೀನಿ ನಿನ್ನೆ ಬರೋದಿದ್ದು ನಿನ್ನೆ ಲೇಟ್ ಇಲ್ಲ ಬರೋದು ಅವಶ್ಯಕತೆ ಇಲ್ಲ ಗೋಕರ್ ಗುರುಗಳ ಆಶೀರ್ವಾದ ಮಾಡ್ಕೊಳಲ್ಲ ಅವರು ಬೇಡ ಮಾಡಲ್ಲ ನಾವು ಆಶೀರ್ವಾದ ತಗೋಬೇಕಲ್ಲ ಎರಡು ಸತಿ ಬರ್ತಿರ್ತೀರ ನಮ್ಮ ಆಶೀರ್ವಾದ ತಗೊಂಡು ಬಂದು ಮಠದ ಭಕ್ತರಾಗಿ ನನಗೆ ಎಲ್ಲ ಸಂದರ್ಭದಲ್ಲೂ ಗುರು ಪರಂಪರೆ ಇದೆ. ಹಿರಿಯ ನಡೆದಾಡುವ ದೇವರು ಶತಾಯುಷಿ ಹಿರಿಯ ಸ್ವಾಮೀಜಿನೂ ಸಹ ಎಲ್ಲ ಸಂದರ್ಭದಲ್ಲೂ ಭೇಟಿ ಮಾಡಿ ಆಶೀರ್ವಾದನ ಪಡಿತಿದ್ವಿ. ಮತ್ತು ಹೊನ್ನಾಳಿಗೆ ಹೋಗುವಂಥ ಸಂದರ್ಭದಲ್ಲಿ ಹೊನ್ನಾಳಿಂದ ಬೆಂಗಳೂರಿಗೆ ಹೋಗುವಂಥ ಸಂದರ್ಭದಲ್ಲಿ ಪರಮ ಪೂಜ್ಯರನ್ನ ಸಮಯ ಸಿಕ್ಕಾಗ ಭೇಟಿ ನೀಡಿ ಆಶೀರ್ವಾದವನ್ನು ಪಡಿತಿದ್ವಿ. ನಿನ್ನೆ ದಿವಸ ಪರಮ ಪೂಜ್ಯರಿಗೆ 63 ವರ್ಷ ಮತ್ತು ಅವರ ಜನ್ಮದಿನ ಆಚರಣೆ ಮಾಡಿಕೊಳ್ಳಲ್ಲ. ಆದರೆ ನಾವು ಪರಮ ಪೂಜ್ಯರ ಆಶೀರ್ವಾದವನ್ನು ಪಡಿಬೇಕಂತೇಳಿ ಆಶೀರ್ವಾದವನ್ನು ಪಡೆದ್ವಿ. ಲೋಕ ಕಲ್ಯಾಣಕ್ಕೋಸ್ಕರ ಪರಮ ಪೂಜ್ಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. 21 ಮತ್ತು 22ನೇ ತಾರೀಕು ಬಹಳ ವಿಶೇಷವಾಗಿ 5 ಜನ ಪೀಠಾಚಾರ್ಯರು ಎಲ್ಲ ಸಂದರ್ಭದಲ್ಲಿ ಪೀಠಾಚಾರ್ಯರು ಸೇರ್ಪಡೆ ಆಗಿಲ್ಲ. ಕಳೆದ 26 ವರ್ಷಗಳಿಂದ ಒಂದೇ ವೇದಿಕೆಯಲ್ಲಿ ಪಂಚಪೀಠಾಧೀಶ್ವರರು ಆಸೀನರಾಗಿಲ್ಲ. ಮೊನ್ನೆ ದಾವಣಗೆರೆಯಲ್ಲಿ 21 ಮತ್ತು 22ನೇ ತಾರೀಕು ಭಾಳ ಐತಿಹಾಸಿಕ ಒಂದು ಪಂಚಪೀಠಾಧೀಶ ಸಮಾವೇಶ ಆಗಿದೆ. ಶಿವಾಚಾರ್ಯ ಶೃಂಗಸಭೆ ಆಗಿದೆ. ಎಲ್ಲ ಪರಮ ಪೂಜೆಯಲ್ಲಿ ವಿನಂತಿಯನ್ನು ಮಾಡ್ತೀವಿ. ವೀರಶೈವ ಲಿಂಗಾಯತ ಮಹಾಸಂಗಮವನ್ನು ನಾವು 17 ಜಿಲ್ಲೆಗಳಲ್ಲಿ ಮಾಡಿದ್ವಿ. ಇವತ್ತು ಪೀಠಾಚಾರ್ಯರು ಮತ್ತು ಶಿವಾಚಾರ್ಯರು ಇನ್ನು ಎಲ್ಲ ವೀರಶೈವ ಲಿಂಗಾಯತ ಒಳಪಂಗಡ ಸ್ವಾಮೀಜಿಗಳು ಮಧ್ಯೆ ವ್ಯತ್ಯಾಸ ಇದೆ. ಆ ವ್ಯತ್ಯಾಸವನ್ನು ಸರಿಪಡಿಸಿ ಎಲ್ಲ ರಾಷ್ಟ್ರೀಯ ನಾಯಕರಿಗೆ ವಿನಂತಿ ಮಾಡಿದ್ದೀವಿ. ಶ್ಯಾಮದಾಸ್ ಶಿವಶಂಕರಪ್ಪನವರಿಗೆ, ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರು, ನಮ್ಮ ನಾಯಕರು, ಮಾರ್ಗದರ್ಶಕ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೂ ನಾವು ವಿನಂತಿಯನ್ನು ಮಾಡಿದ್ದೀವಿ. ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರಿಗೆ ವಿನಂತಿಯನ್ನು ಮಾಡಿದ್ದೀವಿ. SS ಮಲ್ಲಿಕಾರ್ಜುನರು ಸಹ ವಿನಂತಿಯನ್ನು ಮಾಡಿದ್ವಿ. ದಾವಣಗೆರೆಯಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಈಗಾಗಲೇ ಆಗಿದೆ. ಐತಿಹಾಸಿಕ ಕಾರ್ಯಕ್ರಮ ಆಗಿದೆ. ನಮ್ಮಲ್ಲಿ ಒಳಪಂಗಡಗಳು ಒಂದಾಗಬೇಕು, ಎಲ್ಲೋ ಒಂದು ಕಡೆ ಇರ್ತಕ್ಕಂಥ ವ್ಯತ್ಯಾಸವನ್ನು ಸರಿಪಡಿಸಿಕೊಂಡು ನಾವೆಲ್ಲ ಒಂದು ಅಂತೇಳಿ ಸಂದೇಶವನ್ನು ಕೊಡಬೇಕು. ನಮ್ಮನ್ನು ಹೊಡೆದು ಹಳತಕ್ಕಂಥ ಪ್ರಯತ್ನವನ್ನು ಕೆಲವು ದುಷ್ಟಶಕ್ತಿಗಳು ಮಾಡ್ತಾ ಇದ್ದಾವೆ. ಈ ಹಿಂದೆ ಸರ್ಕಾರಗಳು ವೀರಶೈವ ಬೇರೆ ಲಿಂಗಾಯತ ಬೇರೆ ಸರ್ಕಾರ ನಮ್ಮನ್ನು ಹೊಡೆದಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಜಾತಿ ಜನಗಣತಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ, ಕೇಂದ್ರ ಸರ್ಕಾರಕ್ಕಿದೆ. ಆದರೆ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ವೀರಶೈವ ಲಿಂಗಾಯತನ್ನು ಬೇರೆ ಮಾಡಿಸ್ತಕ್ಕಂಥ ಹುನ್ನಾರ ಷಡ್ಯಂತ್ರ ಇದೆ. ಅದಕ್ಕೋಸ್ಕರ ಒಂದಾಗಬೇಕು ಅಂತೇಳಿ ಎಲ್ಲ ನಾಡಿನ ಪರಮ ಪೂಜೆಯಲ್ಲಿ ವಿನಂತಿಯನ್ನು ಮಾಡ್ತೀವಿ.
ನೋಡಿ, ಅದು ಅವ್ರ ಹೇಳಿಕೆ, ಅವ್ರ ವೈಯಕ್ತಿಕ ವಿಚಾರ. ಭಾರತೀಯ ಜನತಾ ಪಾರ್ಟಿಯಿಂದ ಈಗಾಗಲೇ ನಮಗೇನು ವ್ಯಕ್ತಾಳ ಬಗ್ಗೆ ವಿರೋಧ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ. ಪಕ್ಷದಿಂದ ಈಗಾಗಲೇ ಹೊರಗಡೆ ಇದೆ. ಯಾರು ಪಕ್ಷದಿಂದ ಹೊರಗಡೆ ಇದ್ದಾರೆ ಅಂಥವ್ರ ಬಗ್ಗೆ ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ನಾನು ಉಚ್ಚಾಟನೆ ಆಗಿದೆ. ಈಗ ಯಾಕೆ ಉಚ್ಚಾಟನೆ ಅಂದರೆ ಏನು ಅದ್ರ ಮತ್ತೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ರಾಷ್ಟ್ರೀಯ ನಾಯಕರು ಒಂದು ಸಾರಿ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ನೇಮಕ ಮಾಡಿದರು. ಅನಗತ್ಯವಾಗಿ ಪ್ರತಿ ದಿವಸ ಯಡಿಯೂರಪ್ಪನವ್ರ ಬಗ್ಗೆ, ವಿಜಯೇಂದ್ರ ಬಗ್ಗೆ ಟೀಕೆ ಮಾಡಿದ್ರು. ಎಲ್ಲ ಒಂದು ಕಡೆ ಕಾರ್ಯಕರ್ತರ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸ ಮೂಡಬೇಕು ಮತ್ತು ಭಾರತೀಯ ಜನತಾ ಪಾರ್ಟಿಯ ಶಿಸ್ತು ಪಾಲಿಸಬೇಕು, ಎಲ್ಲರ ಕರ್ತವ್ಯ. ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದೆ, ಉಚ್ಚಾಟನೆ ಮಾಡಿದೆ. ಆ ವಿಷಯದ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಇಚ್ಛೆ ಪಡಲ್ಲ. ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಭಾರತೀಯ ಜನತಾ ಪಾರ್ಟಿ ಎರಡು ಕಣ್ಣುಗಳಿದ್ದಾರೆ. ಅವರಿಬ್ಬರು ಒಂದಾಗಿದ್ದಾರೆ. ವಿಜೇಂದ್ರ ಅವರ ಸಾರಥ್ಯದಲ್ಲಿ ಮೊನ್ನೆ ಗಂಗಾವತಿಯಲ್ಲಿ ಒಂದೇ ವೇದಿಕೆಯಲ್ಲಿ ಒಂದಾಗಿರುವಂಥ ಸಂದೇಶವನ್ನು ಕೊಡಿದ್ರೆ ನಾನು ಸ್ವಾಗತ ಮಾಡ್ತೇನೆ. ಧರ್ಮಸ್ಥಳದಲ್ಲಿನ ಕೆಲವು ಅಕ್ರಮಗಳ ಬಗ್ಗೆ SIT ರಚನೆ ಸರ್ಕಾರ ಈ ವಿಚಾರ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ತನಿಖೆ ಮಾಡಿ, ಆದರೆ ಈ ತನಿಖೆ ಆದಷ್ಟು ಬೇಗ ತನಿಖೆ ಆಗಲಿ, ಸತ್ಯಾಂಶ ಹೊರಗಡೆ ಬರಲಿ ಅಂತೇಳಿ ನಾವು ಸಹ ಸರ್ಕಾರಕ್ಕೆ ಇಲ್ಲಿ ಯಾರು ಷಡ್ಯಂತ್ರ ಇದೆ, ಮತ್ತೊಂದಿದೆ, ಅನಗತ್ಯವಾಗಿ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರ ಒಂದು ಆ ಕ್ಷೇತ್ರಕ್ಕೆ ಮಂಜುನಾಥರ ಸನ್ನಿಧಿಗೆ ಪವಿತ್ರವಾದ ಸ್ಥಳ ಕಳಂಕ ಬರಬೇಕಂತೇಳಿ ಕೆಲವು ವ್ಯಕ್ತಿಗಳು ಈ ರೀತಿ ಹುನ್ನಾರ ಇದೆ. ಆದರೆ ತನಿಖೆ ಸರ್ಕಾರ SIT ತನಿಖೆ ಮಾಡೋಕ್ಕೆ ಆದೇಶ ಕೊಟ್ಟಿದೆ. ಸರಿಯಾದ ಸಮಯಕ್ಕೆ ತನಿಖೆ ಆಗಲಿ, ಸತ್ಯಾಂಶ ಹೊರಗಡೆ ಬರಲಿ ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಸರ್, ಈಗ ದಾವಣಗೆರೆಯಲ್ಲಿ ಸಿದ್ದೇಶ್ ಸೋಲಿಗೆ ನೀವು ಕೂಡ ಕಾರಣರು ಅಂತೇಳಿ ನೋಡೋಣ. ಇಲ್ಲಿ ನಾವು ಸೋತಾಗ ಯಾರ ಮೇಲೆ ಆರೋಪ ಮಾಡಲಿಲ್ಲ. ನಾವು 3 ಬಾರಿ ಗೆದ್ದಿದ್ದೀವಿ, 2 ಬಾರಿ ಸೋತಿದ್ದೀವಿ. ಆ ಸೋಲಿಗೆ ಯಾರು ಕಾರಣ? ಇದು ಜನಾದೇಶ. ಸೋಲುಗೆ ಅದನ್ನು ಅನಗತ್ಯವಾಗಿ ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರು ನಾವು ಮನವರಿಕೆ ಮಾಡಿಕೊಂಡಿವಿ, ಎಲ್ಲ ಮಾಹಿತಿ ಇದೆ. ನಾವು ಯಾರೂ ಕಾರಣ ಅಲ್ಲ. ಜನಾದೇಶವನ್ನು ಸ್ವಾಗತ ಮಾಡ್ಕೊಳ್ಬೋದು. ಸೋತಾಗ ನನ್ನ ವೈಯಕ್ತಿಕ ಸೋತಾಗಿ ಬೇರೆಯವ್ರು ಸೋಲಿಸಿದ್ರು, ಆಯ್ಕೆಯಾದಾಗ ನನ್ನ ಶ್ರಮ, ನನ್ನ ವರ್ಚಸ್ಸು ಅಂದರೆ ಅದನ್ನು ಯಾರೂ ಒಪ್ಕೊಳ್ಳಲ್ಲ. ರಾಷ್ಟ್ರೀಯ ನಾಯಕರಿಗೆ ಎಲ್ಲ ಮಾಹಿತಿ. ಬಿಜೆಪಿಯಲ್ಲಿ ಯಾವ ಬಣಗಳು ಇಲ್ವಾ ಸರ್? ಹಾಗಾದರೆ ನಿಮ್ಮ ರಾಜ್ಯ ಸರ್ಕಾರ ಭಾರತೀಯ ಜನತಾ ಪಾರ್ಟಿಲಿ ಒಂದೇ ಬಣ, ಕಮಲದ ಚಿಹ್ನೆ. ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಒಳ್ಳೆ ಕೆಲಸ ಮಾಡ್ತದೆ. ರಾಜ್ಯದಲ್ಲಿ ಯಡಿಯೂರಪ್ಪನ ಮುಖ್ಯಮಂತ್ರಿಯಾಗಿದ್ದಾಗ ಭಾಳ ಒಳ್ಳೆ ಕೆಲಸ ಮಾಡಿದರೆ. ಅಭಿವೃದ್ಧಿ ಆಧಾರದ ಮೇಲೆ ನಾವು 2028ಗೆ 100% ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತೆ. ವಿಜೇಂದ್ರ ನೇತೃತ್ವದಲ್ಲಿ ಸ್ಥಳೀಯ ಸಂಸ್ಥೆಗಳು, ಮುಂಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆ ಮತ್ತು ವಿಧಾನಸಭೆ ಚುನಾವಣೆ ಎದುರಿಸ್ತೀವಿ. ನಮಗೆ ವಿಶ್ವಾಸ ಇದೆ. ಭಾರತೀಯ ಜನತಾ ಪಾರ್ಟಿಲಿ ಯಾವುದೇ ಕಾರ್ಯಕರ್ತರಿಗೆ ಅಭಿಪ್ರಾಯಗಳಲ್ಲಿ ವ್ಯತ್ಯಾಸ ಇರುತ್ತೆ. ಮೈತ್ರಿ ಮುಂದುವರಿಯುತ್ತಾ ಸರ್? ಮೈತ್ರಿ ಬಗ್ಗೆ ಮಾತಾಡೋಷ್ಟು ನಾನು ದೊಡ್ಡವನಲ್ಲ. ಅದು ರಾಷ್ಟ್ರೀಯ ನಾಯಕರ ಮಟ್ಟದಲ್ಲಿ ಆಗ್ತಕ್ಕ ತೀರ್ಮಾನ. ಆ ತೀರ್ಮಾನವನ್ನು ನಾವು ಯಾರು ಪ್ರಶ್ನೆ ಮಾಡಲ್ಲ. ಅದು ರಾಷ್ಟ್ರ ಮಟ್ಟದ ಒಂದು ಥ್ಯಾಂಕ್ ಯು ಮೈತ್ರಿ.